ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ ಇನ್ ಮೈ ಲೈಫು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬೀಟ್ರೋಟ್ದು ಕ್ಯೂಬ್ನ ಹಾಕ್ಕೊಂಡು ಬಿಸಿನೀರು ಕುಡಿತೀನಿ. ನಂತರ ಆದಮೇಲೆ ಒಂದು ವೀಟರ್ ಹಾಕಿದ್ದು ಮಾಲ್ಟ್ ಕುಡಿತೀನಿ. ಅದೆಲ್ಲ ಆದಮೇಲೆ ಪೂಜೆಗೆ ಇವತ್ತು ಎಲ್ಲದೂ ರೆಡಿ ಮಾಡಿಕೊಂಡೆ. ಶಿವಂಗೆ ಮತ್ತು ಲಕ್ಷ್ಮಿಗೆ ನಾವು ಶಂಖಪುಷ್ಪನ ಇಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ನಾನು ಇಲ್ಲೇ ಮನೆಯಲ್ಲೇ ಬಿಟ್ಟಿದ್ದಂತಹ 2 ಶಂಖಪುಷ್ಪನ, ಒಂದು ಶಿವಂಗೆ, ಒಂದು ಲಕ್ಷ್ಮಿಗೆ ಇಟ್ಟಿದ್ದೀನಿ. ಅದಾದಮೇಲೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಸೇರಿಸ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಹುಳಿ ಬೇಕಂದರೆ ನೀವು ಹುಣಸೆಹಣ್ಣು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಡ್ರೈ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಇವಾಗ ಬೆಂಡೆಕಾಯಿ ಕಡಿಮೆ ಇದ್ದು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಎಲ್ಲರಿಗೂ ಸಾಕಾಗುತ್ತೆ. ಬೆಂಡೆಕಾಯಿ ತುಂಬ ಒಳ್ಳೆಯದು ಲೇಡೀಸಿಗೆ. ಹಾಗಾಗಿ ನೀವು ಬೆಂಡೆಕಾಯಿನ ಎಷ್ಟು ತಿಂತೀರ ಅಷ್ಟು ಒಳ್ಳೆಯದು. ಆಮೇಲೆ ಬೆಂಡೆಕಾಯಿನ ನೆನೆಸಿದ ನೀರು ಕುಡಿದ್ರೆ ಹುಡುಗಿರಿಗೆ PCOD ಪ್ರಾಬ್ಲಮ್ಮು ಆ ಥರದ್ದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಆ ಪೀರಿಯಡ್ಸ್ ಆ ಟೈಮಲ್ಲಿ ಹೊಟ್ಟೆ ನೋವು ಬಂದಾಗ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತಲ್ವಾಗ. ಸೊ ನಾನು ಇಲ್ಲೆಲ್ಲದು ಮಸಾಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ. ಯಾಕೆಂದರೆ ನಾನು ಇದರಲ್ಲಿ 2 ದಿನದ್ದು ವೀಡಿಯೋನ ನಾನು ಇಲ್ಲಿ ಮರ್ಚ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊಕಾಯಿ, ಬೆಳ್ಳುಳ್ಳಿ ಎಲ್ಲದನ್ನು ಹಂಚ್ ಮೇಲೆ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ, ಉಪ್ಪಾಕಿ, ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡು ನಾವು ಒಂದು ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಸೇರಿಸ್ಕೊಂಡು ಒಗ್ಗರಣೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ. ಹಾಗೆಯೇ ಮಾರ್ಕೆಟಿಗೆ ಹೋಗಿದ್ದೆ. ಸೊ ಹಾಗಾಗಿ ಸೊಪ್ಪು ತೊಗೊಂಡು ಬಂದಿದ್ದೆ. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲನೂ ನೀಟಾಗಿ ಬಿಡಿಸಿ ನಾವು ಕವರಲ್ಲಿ ಅಥವಾ ಒಂದು ಪೇಪರಲ್ಲಿ ಕಟ್ಟಿ ಇಟ್ಕೊಳ್ಳೋದ್ರಿಂದ ಹಾಳಾಗಲ್ಲ. ಅಟ್ಲೀಸ್ಟ್ 1 ವೀಕಿಗೆ ಆಗೋಷ್ಟು ನಾನು ತರಕಾರಿ ಮತ್ತು ಸೊಪ್ಪು ತರ್ತೀನಿ. ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಮೊಳಕೆ ಕಾಳ್ದು ಸಲಾಡ್ ಮಾಡ್ಕೊಂಡಿದ್ದೆ. ಈ ಟೈಮಲ್ಲಿ ನಾವು ಎಷ್ಟು ಪ್ರೋಟೀನ್ ಇರೋ ಅಂಥದ್ದನ್ನು ತಿಂತೀವೋ ಅಷ್ಟು ಒಳ್ಳೆಯದು. ಆಮೇಲೆ ಇವಾಗ ಪ್ರೆಗ್ನೆಂಟ್ ಇದ್ದಾಗ ಹುಣಸೆಹಣ್ಣು ಆ ಥರದ್ದೆಲ್ಲ ತಿನ್ನಬೇಕು ಅನ್ನೋದು ಇರುತ್ತೆ. ಆಗ ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಜಜ್ಜು ಹುಣಸೆಹಣ್ಣು ಅಥವಾ ಗೆಜ್ಜು ಹುಣಸೆಹಣ್ಣು ಅಂತ ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣೆಲ್ಲ ಹಾಕಿ ಕುಟ್ಟಿ, ಉಪ್ಪು ಖಾರ ಎಲ್ಲ ಹಾಕಿ ಕುಟ್ಟಿ ಅದನ್ನು ಒಂದು ಕಡ್ಡಿಗೆ ಸಿಕ್ಕಿಸಿ ಕೊಡ್ತಾಯಿದ್ರು. ಅದನ್ನು ತಿಂತಾಯಿದ್ರೆ ತುಂಬಾ ರುಚಿ ಅನಿಸೋದು. ಆಲ್ಮೋಸ್ಟು ಬೇಸಿಗೆ ರಜೆ ಇದ್ದಾಗ ಈ ಥರದ್ದೆಲ್ಲರೂ ಸೇರಿಕೊಂಡು ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರ್ತಿತ್ತು. ಇವಾಗ ಅದು ಒಂಥರ ಆಸೆ ಅನ್ನೋ ಥರ ಆಗಿ ಅದನ್ನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಇವಾಗ ಸ್ವಲ್ಪ ಮಡಿಕೆ ಆ ಥರದ್ದು ಯೂಸ್ ಮಾಡೋಣ ಅಂತ ಮಡಿಕೆ ತರೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ತೊಗೊಂಡು ಬಂದಿದ್ವಿ. ಒಂದು ಕ್ರ್ಯಾಕ್ ಏನೋ ಬಿಟ್ಟಿತ್ತು. ಹಾಗಾಗಿ ಅದೊಂದು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಇವಾಗ ಆಲ್ಮೋಸ್ಟ್ ಹಳೇದೇ ಟ್ರೆಂಡ್ ಆಗ್ತಿದೆ ಮಡಿಕೆಲಿ ಮಾಡೋ ಅಂಥದ್ದು. ಆದ್ರೂ ಸ್ಟವ್ ಮೇಲೆ ನಾವು ಮಡಿಕೆಲಿ ಮಾಡೋದ್ರಿಂದ ಜಾಸ್ತಿ ಬಾಳಿಕೆ ಬರಲ್ಲ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಮಡಿಕೆಗಳಿರ್ಬೋದು, ನೀರು ತುಂಬ ಅಂಥ ಐಟಮ್ಗಳೆಲ್ಲ ತುಂಬ ಇತ್ತು. ಸೊ ಹಾಗಾಗಿ ನನಗೆ ಬೇಕಾಗಿದ್ದು ಒಂದು ಪಲ್ಯಕ್ಕೆ ಮತ್ತು ಇನ್ನೊಂದು ಮೊಸರು ಮಾಡೋದಕ್ಕೋಸ್ಕರ ಬೇಕಾಗಿತ್ತು. ನಾನು ಮೊಸರಿಗೆ ಅಂತಲೇ ತೊಗೊಂಡು ಬಂದಿದ್ದೆ. ಸೊ ಅಲ್ಲೇ ಹಾಗೆಯೇ ಸ್ವಲ್ಪ ಗಿಡಗಳು ಬೇಕಿತ್ತು. ಅದ್ರದ್ದು ನಾನು ವಿಡಿಯೋ ಮಾಡ್ಕೊಂಡೆ. ತುಂಬ ಗಿಡಗಳಿದ್ದು, ವೆರೈಟಿ ಆಫ್ ಗಿಡಗಳಿದ್ದು ಅಂತಲೇ ಹೇಳ್ಬೋದು. ಜಡೆ ಪ್ಲ್ಯಾಂಟ್ ಇರ್ಬೋದು, ದಾಸವಾಳ ಅಂತೂ ಎಲ್ಲ ಕಲರ್ದು ಇತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಹಾಗೆಯೇ ನೀವು ಯಾರಾದರೂ ವಿದ್ಯಾರಣ್ಯಪುರಂ ಕಡೆ ಹೋದರೆ ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ರೀಸನಬಲ್ಲು ಇರುತ್ತೆ, ಕಡಿಮೆನೂ ಮಾಡಿಕೊಡ್ತಾರೆ. ಅವರು ಅಮ್ಮ, ಮಗಳು ಮತ್ತು ಅವರಪ್ಪ ಇಷ್ಟು ಜನನೂ ಮಾಡ್ತಾರೆ. ಮಡಿಕೆನ ಅವರೇ ಮಾಡೋದಂತೆ. ಇವರು ಶಿವಮೊಗ್ಗ ಕಡೆಯವರು ಅಂತ ಹೇಳಿದ್ರು. ತುಂಬ ಗಿಡಗಳಿತ್ತು. ಹಾಗೆಯೇ ನಾನಿಲ್ಲಿ ಶಂಖಪುಷ್ಪ ಇತ್ತು. ಹಾಗೆಯೇ ಶಂಖಪುಷ್ಪದ್ದು ಹೂವು ನನಗೆ ಬೇಕಿತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾನು ಕಿತ್ಕೊಂಡು ಬಂದೆ. ಇವಾಗ ನಾವು ಮಡಿಕೆಲಿ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಅನಿಸುತ್ತೆ. ಹಾಗೆಯೇ
ಮಡಿಕೆಲಿ ನಾವು ಮೊಸರು ಮಾಡಿದರೆ ತುಂಬ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗೂ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಬರ್ತಾ ನಾವು ಮಳೆಗೆ ಸಿಗಾಕೋಬಿಟ್ಟೆ. ಜೋರು ಮಳೆ ಸ್ವಲ್ಪ ಬರ್ತಿದೆ ಅಂತ ಬಂದುಬಿಟ್ವಿ. ಆದರೆ ಜೋರು ಮಳೆ ಬಂತು. ಕೊನೆಗೂ ಮನೆಗೆ ಬರೋ ಅಷ್ಟರೊಳಗಡೆ ಮಳೇಲಿ ನೆನ್ಕೊಂಡೇ ಬಂದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಮಧ್ಯಾಹ್ನಕ್ಕೆ 1 ಪಾಟ್ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಮಿಲೆಟ್ಸು ತುಂಬಾ ಒಳ್ಳೆಯದು. ಆದಷ್ಟು ನಾವು ರೈಸ್ನ ಕಡಿಮೆ ಮಾಡಬೇಕಲ್ವ. ಸೊ ಹಾಗಾಗಿ ನಾವೇನು ಇಲ್ಲಿ ಮಿಲೆಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಸಾಸಿವೆ, ಕಡಲೆಬೀಜ, ಗೋಡಂಬಿ ಎಲ್ಲ, ಈರುಳ್ಳಿ, ಕರಿಬೇವು ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿ, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬೀನ್ಸು, ಸ್ವಲ್ಪ ಇದು ಹಸಿ ಬಟಾಣಿ, ಹಾಗೆಯೇ ಬಿಸಿಬೇಳೆ ಬಾತ್ ಪೌಡರು, ಸ್ವಲ್ಪ ಹುಣ್ಸೆಹಣ್ಣು ರಸ, ಸ್ವಲ್ಪ ಬೆಲ್ಲ ಎಲ್ಲ ಸೇರಿಸಿ ಅದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀರು ಹಾಕಿ ಅದಕ್ಕೆ ಬೇಳೆ ಮತ್ತು ಮಿಲೆಟ್ಸ್ನ ಸೇರಿಸ್ಕೊಂಡ್ರೆ 1 ಪಾಟ್ ಬಿಸಿಬೇಳೆ ಬಾತ್ ರೆಡಿ. ನಂತರ ಅದಕ್ಕೆ ಸೈಡಿಗೆ ಇವಾಗ ಮಳೆ ಬಂದಿರೋದ್ರಿಂದ ನೀವು ಬಾಳೆಕಾಯ್ದು ರವಾ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ದರೆ ಇದನ್ನು ನೀವು ರಸಮ್ ಜೊತೆಗೆ ಮಾಡಿಕೊಂಡು ಸೈಡಿಗೆ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬೀಟ್ರೋಟ್ ರಸಮ್ಮು ರಾತ್ರಿಗೆ ಮತ್ತು ರೈಸು ಮಾಡ್ಕೊಂಡಿದ್ದೆ. ಇದಾಗಿತ್ತು ಡೇ ಇನ್ ಮೈ ಲೈಫ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.